ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನೀಲಿ ಕಮಲದ ಹೂವು ಸಿಗೋದು ತುಂಬ ಕಷ್ಟ. ನೀಲಿ ಕಮಲದ ಹೂವು, ನೀಲಿ ಕಮಲದ ಹೂವಿಗೆ ರಾಮಾಯಣದಲ್ಲಿ ಬರುವಂತಹ ಎಷ್ಟೋ ಕಥೆಗಳಲ್ಲಿ ನೀಲಿ ಕಮಲದ ಹೂವನ್ನು ನಾವು ನೋಡ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾಗಿರ್ತಕ್ಕಂಥ ನೀಲಿ ಕಮಲದ ಹೂವು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಲವಾಕುಶರಿಗೆ ಮೊದಲನೇದಾಗಿ ಸಿಗುವಂತಹ ಹೂವೇ ನೀಲಿ ಕಮಲದ ಹೂವು. ಈ ನೀಲಿ ಕಮಲದ ಹೂವನ್ನು ನಾವು ಎಲ್ಲಾದರೂ ನೋಡಿದ್ರೆ, ಅದನ್ನ ಪರ್ಚೇಸ್ ತಗೊಂಡ್ರೆ ಅಥವಾ ಅದನ್ನು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಹೂವು ನಮಗೇನಾದರೂ ಸಿಕ್ಕಿದ್ರೆ ಆ ಹೂವನ್ನು ತಂದು 16 ಅದರ ದಳಗಳನ್ನು ಕಿತ್ತು, ಆ 16 ದಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರ ಓಂ ಬ್ರಹ್ಮ ಶ್ರೀಂ, ಓಂ ಬ್ರಹ್ಮ ಶ್ರೀಂ, ಓಂ ಬ್ರಹ್ಮ ಶ್ರೀಂ ಅನ್ನುವಂತಹ ಮಂತ್ರವನ್ನು 16 ದಳದ ಮೇಲೆ ಬರೆದು ಸೋಮವಾರ, ಅಷ್ಟಮಿ ಅಥವಾ ಅಮಾವಾಸ್ಯೆಯ ದಿನ ಶಿವನ ದೇವಾಲಯದಲ್ಲಿ ಶಿವಲಿಂಗಕ್ಕೆ, ನಿಮ್ಮ ಮನೆಯಲ್ಲೂ ಕೂಡ ಶಿವಲಿಂಗ ಇರ್ಬೋದು, ಅದಕ್ಕೆ ಹಾಕಿ ಅಂತ ಹೇಳ್ಬೋದು ನಾನು, ಆದರೆ ಅದು ನಿಮಗೆ ಅನುಕೂಲ ಆಗೋದಿಲ್ಲ. ದೇವಾಲಯದಲ್ಲಿರ್ತಕ್ಕಂಥ ಶಿವಲಿಂಗಕ್ಕೇ ಈ 16 ದಳವನ್ನು ನೀವು ಅರ್ಪಿಸಿದಾಗ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗತ್ತೆ. ನೀಲಿ ಕಮಲದ ಹೂವು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾಗಿದೆ ಮತ್ತು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯ ಪ್ರತೀಕವಾಗಿರ್ತಕ್ಕಂಥ ಹೂವು. ನೀಲಿ ಕಮಲದ ಹೂವನ್ನು ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಆ ನಾರಾಯಣನಿಗೆ ಅತೀ ಪ್ರಿಯವಾಗಿರ್ತಕ್ಕಂಥ ಹೂವು ನೀಲಿ ಕಮಲದ ಹೂವು. ಬ್ರಹ್ಮನಿಗೆ ಬ್ರಹ್ಮಕಮಲ ಅಂತ ಹೇಳ್ತೀವಿ, ಅದು ರಾತ್ರಿ ಹೊತ್ತಲ್ಲಿ ತುಂಬ ದೊಡ್ಡದಾಗಿ ಬಿಡುತ್ತೆ. ನೀಲಿ ಕಮಲದ ಹೂವು ಬಂದು ಈ 3 ದೇವತೆಗಳಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥ ಹೂವಾಗಿರುತ್ತೆ. ಇದೇನಾದರೂ ನಿಮಗೆ ಸಿಕ್ಕಿದಾಗ ಈ ಒಂದು ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿ ಜೀವನದಲ್ಲಿ ಬಹಳ ಒಂದು ಅದೃಷ್ಟ, ಅನುಕೂಲ ಅಂತಕ್ಕಂಥದ್ದು, ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಇವತ್ತಿನ ದಿವಸ ನಮಗೆ ಬಹಳ ಕಷ್ಟ ಇದೆ ಗುರುಗಳೇ, ವ್ಯಾಪಾರದಲ್ಲಿ ಬಹಳ ತೊಂದರೆ ಆಯಿತು ಅಂದಾಗ ಈ ಒಂದು ಸರಳ ತಂತ್ರವನ್ನು ಮಾಡಿದಾಗ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಅನುಕೂಲ, ಅಭಿವೃದ್ಧಿ ಉಂಟಾಗುತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ನೀವು ಶಿವನ ದೇವಾಲಯಕ್ಕೆ ಹೋಗುವ ದಿನ ಬೆಳಗ್ಗೆ ಸೋಪು, ಶಾಂಪು ಯಾವುದನ್ನು ಈ ಥರದ ವಸ್ತುಗಳನ್ನ ಯೂಸ್ ಮಾಡ್ದೇನೆ ಎಳ್ಳೆಣ್ಣೆ ಅಥವಾ ಸೀಗೆಕಾಯಿ ಇಟ್ಕೊಂಡು ಸ್ನಾನ ಮಾಡಬೇಕು. ಎಳ್ಳೆಣ್ಣೆಯಲ್ಲಿ ಅಥವಾ ಸೀಗೆಕಾಯಿನ ಇಟ್ಕೊಂಡು ತಲೆ ಸ್ನಾನವನ್ನು ಮಾಡಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೂತ್ಕೊಳ್ಳುವಂಥ ದಿಕ್ಕು ಪೂರ್ವ ದಿಕ್ಕಾಗಿರಬೇಕು, ಈಸ್ಟ್ ಫೇಸ್, ಪೂರ್ವ ದಿಕ್ಕು, ಸೂರ್ಯ ಹುಟ್ಟುವಂಥ ದಿಕ್ಕು. ಇಂತಹ ದಿಕ್ಕಿನಲ್ಲಿ ಕೂತ್ಕೊಂಡು ಈ 16 ದಳವನ್ನು ಒಂದು ತಟ್ಟೆಯಲ್ಲಿಟ್ಕೊಂಡು ತೊಳೆದು, ತಟ್ಟೆಯಲ್ಲಿಟ್ಕೊಂಡು ಒಂದೊಂದೇ ದಳವನ್ನು ತೆಗೆದು ಆ ದಳದ ಮೇಲೆ ಕುಂಕುಮ, ಸಿಂಧೂರ, ಭಸ್ಮ ಅಥವಾ ಯಾವುದಾದ್ರೂ ಬರೆಯುವಂಥ ಲೇಖನಿಯಲ್ಲಿ ಈ ಒಂದು ಮಂತ್ರವನ್ನು ಬರೆದು ಈ ಹೂವನ್ನು ಪೂಜೆ ಮಾಡಿ ದೇವನಿಗೆ, ಶಿವದೇವನಿಗೆ ಇದನ್ನು ಅರ್ಪಿಸಿ ಅದೃಷ್ಟವನ್ನು ಪಡ್ಕೊಳ್ಳಿ. ನಮಸ್ಕಾರ.